ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಏನಪ್ಪ ಅಂದರೆ ಇವಾಗ ಟೈಮ್ ಬಂದು 4 ಗಂಟೆ ಆಗ್ತಿದೆ. ಸೊ ಫ್ರೆಶ್ ಎಲ್ಲ ಆದ್ವಿ, ರೂಮಿಗೆ ಬಂದು ಬೀಚ್ ಕಡೆ ಹೋಗಿ ಸನ್ಸೆಟ್ ಪಾಯಿಂಟ್ ಎಲ್ಲ ನೋಡೋಣ ಅಂತ ಫ್ರೆಶ್ ಆಗಿ ಹೊರಡ್ತಿದ್ದೀವಿ. ಸೊ ಬನ್ನಿ, ಅಲ್ಲಿ ಸನ್ಸೆಟ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಏನಂತೀಯ ದೀಪಕ್, ಸನ್ಸೆಟ್ ಪಾಯಿಂಟ್ ನೋಡೋಕೆ ರೆಡಿನಾ? ಬಟ್ ನಂಗೆ ಕಾಣೋದು ಯಾಕೆ ಡೌಟ್, ಯಾಕಂದರೆ ಫುಲ್ ಮೋಡ ಇದೆ. ಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ಹೋಮ್ ಸ್ಟೇ ಅಂತ ಹೇಳಿದೆ ಅಲ್ವಾ? ಸೊ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ನೋಡಿ ಹೋಮ್ ಸ್ಟೇ. ಏನಂದರೆ ಇಲ್ಲಿ ಕೆಳಗಡೆ ಮನೆ ಇರುತ್ತೆ, ಮೇಲ್ಗಡೆ ಎಲ್ಲ ರೂಮ್ ಥರ ಮಾಡಿಬಿಟ್ಟಿರ್ತಾರೆ. ಸೊ ಒಂಥರ ಮಂಗಳೂರು ಸೈಡೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಳೆ ಇದ್ರೂ ಎಷ್ಟು ಸೆಕೆ ಗೊತ್ತಾ ಫ್ರೆಂಡ್ಸ್, ಯಪ್ಪ ಹೆವಿ ಸೆಕೆ ಅಂದರೆ ಸೆಕೆ. ನಾನು ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ನೀವು ನೋಡ್ತಿದ್ದೀರಲ್ಲ, ಇದೇ ನೋಡಿ ಹೋಮ್ ಸ್ಟೇ. ಸೊ ಈ ಥರ ಇರುತ್ತೆ. ನಮ್ಮದು ಹಿಂದೆ, ಇದು ಮುಂದೆ, ಇಲ್ಲಿ. ಮತ್ತು ಇಲ್ಲಿ ರೋಡ್ಗಳೆಲ್ಲ ನಂಗೆ ಒಂಥರ ತುಂಬ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಒಂಥರ ಮೂವಿಗಳಲ್ಲಿ ನೋಡ್ತೀವಲ್ವ ನಾವು, ಅದೇ ಥರ ರೋಡ್ಗಳು ಅಲ್ವಾ ದೀಪಕ್? ಒಂಥರ ಈ ಕಡೆಗಿಂತ ಇಲ್ಲಿ ನೋಡಿ, ಇದು ಒಂಥರ ಚೆನ್ನಾಗಿದೆ. ನಲ್ಲಿಕಾಯಿ ಥರ ಇದೆ, ನೋಡ್ತಿದ್ದೀರಾ? ಸೊ ಈ ಮರ ಸಿಗುತ್ತೋ, ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ಯಾರ್ದೋ ಮನೆ ಹತ್ರ ಇದೆ, ಆದರೂ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಟೈಮ್ ಬಂದು ಇವಾಗ 4 ಗಂಟೆ, ಬಟ್ ವೆದರ್ ನೋಡಿ ಯಾವ ಥರ ಇದೆ ಅಂತ, ಒಂಥರ ಚೆನ್ನಾಗಿದೆ. ಬಟ್ ಈ ವೆದರ್ ಹಿಂಗಿದ್ರು ಫುಲ್ ಸೆಕೆ ನೋಡಿ ಫ್ರೆಂಡ್ಸ್. ಸೆಕೆ ಫ್ರೆಂಡ್ಸ್, ನಿಜ ಎಷ್ಟು ಸೆಕೆ ಗೊತ್ತಾ? ಹೆವಿ ಸೆಕೆ. ಸ್ವಲ್ಪ ದೂರ ನಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಆಗಲೇ ಸ್ವೆಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ. ನೋಡಿ, ನಾವಿವಾಗ ಬಂದ್ವಿ ದೇವಸ್ಥಾನದ ಹತ್ರ. ನಿಮಗೆ ಇಲ್ಲಿಂದನೇ ಕಾಣಿಸ್ತಿರ್ಬೋದು ದೇವಸ್ಥಾನ, ಅದು ಗೋಪುರ, ಅದ್ರ ಹಿಂದೆ ಶಿವಂದು ಸ್ಟ್ಯಾಚು ಕಾಣಿಸ್ತಿದೆ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಬೀಚ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಏನಂದರೆ ಬಿಡ್ತಾನೇ ಇಲ್ವಂತೆ ಅಲ್ಲಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಅಲೆಗಳು ತುಂಬ ಅಂದರೆ ತುಂಬ ಎತ್ತರವಾಗಿ ಬರ್ತೈತೆ. ಯಾವ ಥರ ಫಾಸ್ಟಾಗಿ ಬರ್ತಿದೆ ಅಂದರೆ ತುಂಬ ಫಾಸ್ಟಾಗಿ ಬರ್ತಿದೆ, ಮತ್ತು ಹೈಟು ಕೂಡ ತುಂಬ ಇದೆ. ಸೊ ಆ ಕಾರಣದಿಂದ ಬೀಚಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ, ಇಲ್ಲಿ ನೋಡಿ ಗೋಪುರ. ಸೊ ಯಾರ ಇಲ್ಲಿ ಮುರುಡೇಶ್ವರಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಬೀಚ್ಗೆ ಹೋಗಿ ಆಟ ಆಡೋಕ್ಕೆ ಅಂತ, ಸೊ ಈಗ ಸದ್ಯಕ್ಕೆ ಬರಬೇಡಿ. ಜೂನಿಂದ ಸೆಪ್ಟೆಂಬರ್ವರೆಗೂ ಬಿಡಲ್ವಂತೆ, ಯಾಕಂದರೆ ಅಲೆಗಳು ಜಾಸ್ತಿ ಇರ್ತದೆ ಮತ್ತು ಮಳೆ ಎಲ್ಲ ಫುಲ್ ಮೋಡ ಹಿಂಗೆ ಇರ್ತದಂತೆ. ಸೊ ಬರೀ ದರ್ಶನ ಮಾಡೋಕ್ಕೆ ಬರ್ತೀನಿ ಅಂದರೆ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೋದು, ಬಟ್ ಬೀಚಲ್ಲಂತೂ ಬಿಡಲ್ಲ. ಸೊ ಯೋಚನೆ ಮಾಡ್ಕೊಂಡು ಬನ್ನಿ. ಸೊ ನಾವು ಈಗ ಬರೀ ದರ್ಶನ ಮಾಡಿಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಂದರೆ ಆಟ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಏನಂದರೆ ಮಳೆನೂ ಬರ್ತಿದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಮಳೆ ಬರ್ತಿದೆ, ಮತ್ತು ಅಲೆಗಳು ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ. ದೇವಸ್ಥಾನ ಓಪನ್ ಇದೆ 3 ಗಂಟೆಗೆ, ಸಂಜೆ 3 ಗಂಟೆಯಿಂದ ಓಪನ್ ಇದೆ. ಬಟ್ ಏನಂದರೆ ಬೀಚಲ್ಲಿ ಯಾರನ್ನೂ ಆಟ ಆಡೋಕ್ಕೆ ಬಿಡ್ತಿಲ್ಲ, ಮತ್ತು ಬೋಟಿಂಗ್ ಯಾವುದೂ ಇಲ್ಲ. ಇಲ್ಲೆಲ್ಲ ನೋಡ್ತಿರ್ಬೋದು, ನನ್ನ ಹಿಂದೆ ಬೋಟ್ಸ್ಗಳೆಲ್ಲ ನಿಂತಿದೆ. ಸೊ ಬೋಟಿಂಗು ಕೂಡ ಯಾವುದೂ ಇಲ್ಲ. ಮತ್ತು ಆ್ಯಕ್ಚುಲಿ ನಾವಿಲ್ಲಿ ಅಂದ್ಕೊಂಡು ಬಂದಿದ್ದು ಏನಂದರೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಬಂದ್ವಿ. ಬಟ್ ಏನಂದರೆ ಈ ಥರ ಜೂನಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಬಿಡ್ತಿಲ್ಲ ಅಂತೆ ಇಲ್ಲಿ ನೀರು ಒಳಗಡೆ, ಅಥವಾ ಬೋಟಿಂಗು, ಸ್ಕೂಬಾ ಡೈವಿಂಗ್ ಯಾರು ಏನು ಪ್ಲ್ಯಾನ್ ಮಾಡಿದ್ದೀರೋ ಅದು ಯಾವುದನ್ನು ಬಿಡ್ತಿಲ್ಲಂತೆ. ಸೊ ಯೋಚನೆ ಮಾಡಿ ಇಲ್ಲಿಗೆ ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ನನ್ನ ಸಜೆಷನ್ ಅಷ್ಟೇ. ನೋಡಿ, ತುಂಬ ಮಳೆನೂ ಬರ್ತಿದೆ, ಹಾಗೆ ವೇವ್ಸು ಕೂಡ ಜಾಸ್ತಿ ಇದೆ. ಸೊ ನೆಕ್ಸ್ಟು ನಾವೇನು ಅನ್ಕೋತಿದ್ದೀವಿ ಅಂದರೆ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಅನ್ಕೋತಿದ್ದೀವಿ. ಏನಕ್ಕಂದರೆ ಇಲ್ಲಿ ಬಂದು ತುಂಬ ಡಿಸಪಾಯಿಂಟ್ ಆಯ್ತಲ್ಲ, ಸೊ ಹಾಗಾಗಿ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇದು ಸಮುದ್ರದ್ದು ಸೆಕೆಂಡ್ ಪಾಯ್ಸನೆಸ್ಟ್ ಸ್ನೇಕು. ಸೊ ಅದು ಇವರು ಮೀನು ಹಿಡಿತಾರಲ್ಲ, ಅವರು ತೊಗೊಬಂದು ಇಲ್ಲಿ ಎಸ್ಬಿಟ್ಟವ್ರೆ. ಸೊ ಅದು ಸತ್ತೋಗಿದೆ, ನೀವು ನೋಡ್ತಿರ್ಬೋದು ಇಲ್ಲಿ ಫ್ರೆಂಡ್ಸ್. ಹಂಗೆ ಮಳೆ ಹೆವಿ ಬರ್ತಿದೆ, ಹೊರಡ್ತಿದ್ದೀವಿ ಈಗ, ನಡೀರಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಸಮುದ್ರದಲ್ಲೇ ತುಂಬ ಹೈ ಇದೆ ಅಂದ್ಕೊಂಡು ಎಲ್ಲ ಬೋಟ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವ ಬೋಟು ಕೂಡ ಹೋಯ್ತಿಲ್ಲ ಇವರು. ಸೊ ಬೋಟಲ್ಲೆಲ್ಲ ನೀರು ತುಂಬ್ಕೊಂಡಿದೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಬೋಟ್ ನಿಲ್ಲಿಸ್ಬಿಟ್ಟಿದ್ದಾರೆ, ಮಳೆ ಹೆವಿ ಇದೆ ಅದಕ್ಕೆ.
ಫ್ರೆಂಡ್ಸ್ ಅಲೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಅಂತ, ಮತ್ತು ತುಂಬ ದೊಡ್ಡದು. ಅದಕ್ಕೆ ಮೋಸ್ಟ್ಲಿ ಬಿಡ್ತಿಲ್ಲ ಅನಿಸುತ್ತೆ. ಮಳೆ ಕೂಡ ಬರ್ತಿದೆ, ಅದಕ್ಕೆ ಬೋಟ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ಬೋರ್ಡೇನೆ. ಸೊ ಇವಾಗ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಬಿಡ್ತಿಲ್ಲ ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮುರುಡೇಶ್ವರಕ್ಕೆ ಬರೋರು ಟೂರಿಸ್ಟು ಎಷ್ಟು ಗಲೀಜಾಗಿ ತಿಂದಿದ್ದು ಕುಡಿದಿದ್ದು ಬಾಟ್ಲುಗಳೆಲ್ಲ ಇಲ್ಲೇ ಇಟ್ಟು ಹೆಂಗೆಲ್ಲ ಗಲೀಜಾಗಿ ಕಾಣಿಸ್ತಿದೆ ಅಂತ. ಸೊ ದಯವಿಟ್ಟು ಬರೋರು ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋದು ಕಲೀರಿ. ಮತ್ತು ನೀವು ನೋಡ್ಬೋದು ಇಲ್ಲಿ ಅಲೆಗಳೆಲ್ಲ ಯಾವ ಥರ ಬರ್ತಿದೆ ಅಂತ. ಅಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಬರ್ತಿದೆ ಗೊತ್ತಾ. ಇಲ್ಲಿ ಏನಂದರೆ ಈ ಥರ ಫುಲ್ಲು ಮೆಶ್ ಹಾಕ್ಬಿಟ್ಟಿದ್ದಾರೆ. ಏನಂದರೆ ಯಾರೂ ಹೊರಗೆ ಹೋಗಂಗಿಲ್ಲ, ಇದು ಬಿಟ್ಟು ಹೊರಗೆ ಹೋಗೋಕ್ಕಾಗೋದು ಇಲ್ಲ. ಅಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಅಂದರೆ ಅದು ಹಾರ್ಬರ್ ಥರ ಬೋಟು. ಸೊ ಹಾಗಾಗಿ ಅದನ್ನು ತೋರಿಸ್ದೆ. ಬಟ್ ಈ ಕಡೆ ಆಟ ಆಡೋಕ್ಕೆ ಅಂತಲೇ ಬಿಡೋ ಜಾಗ. ಇಲ್ಲಿ ಯಾವುದೇ ಥರ ಹೊರಗೆ ಹೋಗೋಕ್ಕೆ ಇದಿಲ್ಲ. ಈ ಥರ ಬ್ಯಾರಿಗೇಟೆಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿ ಈ ಥರ ಫ್ರಮ್ ದ ಬಿಗಿನಿಂಗ್ ಆಫ್ ದ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಟು ದ ಜೂನ್ ಟು ಸೆಪ್ಟೆಂಬರ್. ಜೂನಿಂದ ಸೆಪ್ಟೆಂಬರ್ವರೆಗೂ ನಾವು ಬೀಚಿಗೆ ಅವ್ರು ಬಿಡೋದೇ ಇಲ್ಲ. ಸೊ ಯಾರ್ಯಾರು ಜೂನಿಂದ ಸೆಪ್ಟೆಂಬರ್ವರೆಗೂ ಪ್ಲ್ಯಾನ್ ಮಾಡಿದ್ದೀರಾ, ಸೊ ದಯವಿಟ್ಟು ಈ ಪ್ಲೇಸ್ನ ಸ್ಕಿಪ್ ಮಾಡಿ ಬೇರೆ ಕಡೆ ಹೋಗಿ ಅಂತ ನನ್ನ ಒಂದು ಮಾತು. ಸೊ ನೋಡಿ ಈ ಥರ ಬಂದರೆ. ಸೊ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಹಂಗೆ ಸುತ್ತಾಡ್ಕೊಂಡು ಬಂದ್ವಿ. ಇವಾಗ ಚಾಟ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಗೋಬಿ ತಿನ್ನೋಕ್ಕೆ. ಇಲ್ಲಿ ನೋಡಿ ಎಲ್ಲ ಗೋಬಿ, ಫ್ರೈಡ್ ರೈಸ್ ಎಲ್ಲ ಥರನೂ ಸಿಗುತ್ತೆ. ಸೊ ಅದಕ್ಕೆ ಈ ಕಡೆ ಬಂದಿದ್ದೀವಿ ಫುಡ್ ಸ್ಟ್ರೀಟ್ ಹತ್ರಕ್ಕೆ. ಗೋಬಿ ಆರ್ಡ್ರ್ ಮಾಡಿದ್ದೀವಿ. ಸೊ ಗೋಬಿ ಬಂತು, ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ಅಂತ ಹೇಳಿ ಅದು ಮಾಡಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ. ಓಕೆ ಓಕೆ, ಗೋಬಿ ತಿಂದಾಯ್ತು. ಇವಾಗ ಜೋಳ ಟೈಮ್ ಫ್ರೆಂಡ್ಸ್. ಬರೀ ತಿನ್ನೋದೇ ಆಗೈತೆ ಈಗ. ಸಖತ್ತಾಗಿ ತಿನ್ನೋದು ಸುತ್ತಲ್ಲ. ಬೀಚಲ್ಲಿ ಉಡ್ತಾನೆ ಇಲ್ಲ, ಆಟ ಆಡೋಕ್ಕೆ ಏನೂ ಇಲ್ಲ, ಮಳೆ ಬೇರೆ, ಇನ್ನೇನು ಮಾಡೋದು, ತಿನ್ಕೊಂಡು ಸುತ್ತಾಡ್ಕೊಂಡು ಇರ್ಬೇಕು ಅಷ್ಟೇ. ಫ್ರೆಂಡ್ಸ್, ಸೆಕೆ ಮಳೆ ಹೆಂಗೆ ಬರ್ತೈತೆ ಗೊತ್ತಾ. ನೋಡಿ ಮಳೆ ಬರ್ತೈತೆ, ಆದರೂ ಫುಲ್ ಸೆಕೆ. ಫ್ರೆಂಡ್ಸ್, ಸುತ್ತಾಡಿಕೊಂಡು ಎಲ್ಲ ತಿನ್ಕೊಂಡು ಬಂದ್ವಿ. ಇವಾಗ ಟೈಮ್ ಬಂದು 6 o'clock. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲಿಂದ ಸಂಜೆಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಏನಂದರೆ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಅಂದರೆ, ಇವಾಗ ಇಲ್ಲಿ ಯಾವ ಕಡೆನೂ ಬೀಚ್ ಕಡೆ ಹೋಗೋಕ್ಕೆ ಪರ್ಮಿಷನ್ನು ಇಲ್ವಂತೆ, ಮತ್ತು ಆಟ ಆಡೋಕ್ಕೂ ಪರ್ಮಿಷನ್ ಇಲ್ವಂತೆ. ಸೊ ಅದ್ರ ಬದಲು ಬೇರೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನಾಳೆ ಬೆಳಗ್ಗೆ ಮಾಮೂಲಿ ಟೆಂಪಲ್ ಎಲ್ಲ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರಡೋಣ ಅಂತ ಅನ್ಕೋತಾ ಇದ್ದೀವಿ. ಏನಕ್ಕೆ ಸುಮ್ಮನೆ ವೇಸ್ಟ್ ಆಯಿತು ಫ್ರೆಂಡ್ಸ್. ಬಂದು ಒಂದು ಬೀಚಿಗೂ ಬಿಟ್ಟಿಲ್ಲ, ಏನೂ ಇಲ್ಲ ಅಂದರೆ ಏನು ಯೂಸ್ ಅಲ್ವಾ. ಸೊ ಹಾಗಾಗಿ ಡಿಸಪಾಯಿಂಟಿಂದ ಹೋಗಬೇಕು ಅಂತ ಅನಿಸ್ತೈತೆ. ನೋಡೋಣ ನಾಳೆ ಯಾವ ಥರ ಆಗುತ್ತೆ ಆ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ನಾಳೆನೇ ಹೊರಡ್ತೀವಿ, ಇಲ್ಲ ಅಂದರೆ ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ. ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಬಟ್ ದೇವಸ್ಥಾನದ ಮುಂದೆ ಬಂದ್ವಿ, ಏನು ಸಖತ್ತಾಗಿ ಕಾಣಿಸ್ತೈತೆ ಗೊತ್ತಾ ಫ್ರೆಂಡ್ಸ್. ನೋಡಿ ಅಲ್ಲಿ ವ್ಯೂ ಮಸ್ತಾಗಿ ಕಾಣಿಸ್ತೈತೆ, ತೋರಿಸ್ತೀನಿ ರೀ ನಿಮಗೆ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ ಗೋಪುರಕ್ಕೆ ಅವರು ಲೈಟಿಂಗ್ಸ್ನ ಬಿಟ್ಟಿದ್ದಾರೆ, ಮಸ್ತಾಗಿ ಕಾಣಿಸ್ತಿದೆ. ಬಟ್ ನಿಮಗೆ ಫೋನಲ್ಲಿ ಯಾವ ಥರ ಕಾಣಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಕಣ್ಣಲ್ಲಂತೂ ಸಖತ್ತಾಗಿ ಕಾಣಿಸ್ತಿದೆ. ಊಟ ಆಯಿತು, ಇವಾಗ ಪಾನ್ ತಿನ್ನೋಣ ಅಂತ ಬಂದ್ವಿ. ಅಂಕಲ್ ಪಾನ್ ಹಾಕ್ತವ್ರೆ, ಸ್ವೀಟ್ ಪಾನ್. ಫ್ರೆಂಡ್ಸ್, ಪಾನ್ ದಪ್ಪ ಸಕ್ಕತ್ತಾಗೈತೆ. ಫ್ರೆಂಡ್ಸ್, ಊಟ ಮಾಡಿಕೊಂಡು ಪಾನ್ ತಿನ್ಕೊಂಡು ಸುಮ್ಮನೆ ಹಾಗೆ ಬೀಚ್ ಹತ್ರ ಹೋಗೋಣ ಅಂತ ಬಂದ್ವಿ. ಏನಂದರೆ ಆ ಕಡೆ ಏನೂ ಎಂಟ್ರಿ ಇಲ್ಲ, ಸುಮ್ಮನೆ ಈ ಕಡೆ ರೋಡ್ ಹತ್ರ ನಿಂತ್ಕೊಂಡು ನೋಡೋಣ ಅಂತ. ವೇವ್ಸ್ ಅಂತೂ ಸಕ್ಕತ್ತಾಗಿ ಬರ್ತಿದೆ, ನೀವು ನೋಡ್ತಿರ್ಬೋದು ಹಿಂದೆ, ಚೆನ್ನಾಗಿ ಅನಿಸ್ತಿದೆ. ಮತ್ತು ಹಿಂದೆ ನೋಡಿ ದೇವಸ್ಥಾನ, ನನ್ನ ಹಿಂದೆ ಅದು ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ, ಮಸ್ತ್ ವ್ಯೂ.
ಇದೇನಂದರೆ ಆವಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಆವಾಗಲೇ ತೋರಿಸಿದಾಗ ರೆಡ್ ಮತ್ತು ಎಲ್ಲೋ ಇತ್ತು, ಈಗ ಸ್ವಲ್ಪ ಹೊತ್ತಲ್ಲಿ ಬರಬೇಕಾದ್ರೆ ವೈಟ್ ಇತ್ತು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ರೆಡ್ ಆಯಿತು. ಸೊ ಚೆನ್ನಾಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ವೈಟ್ ಇತ್ತು, ಈಗ ನೋಡಿ ಇವಾಗ ಈ ಥರ ಬ್ಲೂ ಚೇಂಜ್ ಆಗ್ತಿದೆ. ಸೊ ಹಂಗೆ ಒಂದು 10 ಮಿನಿಟ್ಸ್ಗೂ ಕಲರ್ಸ್ ಚೇಂಜ್ ಮಾಡ್ತಿದ್ದಾರೆ. ಅದೊಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ವ್ಯೂ ನೋಡಿಕೊಂಡು, ಹಿಂದೆ ವ್ಯೂ ನೋಡಿಕೊಂಡು, ಈ ಕಡೆ ತಿರುಗಿದ್ರೆ ಈ ವ್ಯೂ, ಈ ಕಡೆ ತಿರುಗಿದ್ರೆ ಈ ವ್ಯೂ, ಹಿಂಗೆ ತಿರುಗಿದ್ರೆ ನಾನು, ಹಿಂಗೆ ತಿರುಗಿದ್ರೆ ನನ್ನ ಗಂಡ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಒಂದು ಬೇಜಾರಿದ್ರೂ ಇನ್ನೊಂದೇನೋ ಸ್ಯಾಟಿಸ್ಫೈ ಅಂತಾರಲ್ಲ, ಸೊ ಹಾಗೆ ಇದನ್ನು ಅಲ್ಲಿಗೆ ಫುಲ್ಫಿಲ್ ಮಾಡ್ಕೊತಿದ್ದೀವಿ. ಸೊ ಓಕೆ ಫ್ರೆಂಡ್ಸ್, ರೂಮ್ಗೆ ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.